ತುಮಕೂರಿನಲ್ಲಿ ಮನೆ ಮಾಡಿದ 2025ರ ದಸರಾ ಸಂಭ್ರಮ. ತಳಿರು ತೋರಣಗಳಿಂದ ಕಂಗೊಳಿಸಿದ ತಹಸೀಲ್ದಾರ್ ಕಚೇರಿ. ಪ್ರತಿ ಹೋಬಳಿಯಿಂದಲೂ ಒಂದೊಂದು ದಿನ ವಿಶೇಷ ಪೂಜೆ. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ತುಮಕೂರು ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹಸಿರು ತೋರಣ, ಬಾಳೆಕಂದು, ಹೂ ಬೆರಗಿನಲ್ಲಿ ಕಂಗೊಳಿಸ್ತಾ ಇದ್ದು, ಅಧಿಕಾರಿಗಳೆಲ್ಲರೂ ಸೇರಿ ದಸರಾ ಹಬ್ಬ ಆಚರಣೆಯನ್ನ ಮಾಡ್ತಿದ್ದಾರೆ. ಜನರು ಕೂಡ ಅತ್ಯಂತ ಸಂಭ್ರಮದಿಂದ ಪಾಲ್ಗೊಂಡಿದ್ರು. ಇನ್ನು ಗ್ರಾಮಾಂತರ ಕ್ಷೇತ್ರದ ಪ್ರತಿ ಹೋಬಳಿಯಲ್ಲಿ ತಲಾ ಒಂದು ದಿವಸ ಪೂಜಾ ಕಾರ್ಯಕ್ರಮವನ್ನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದು, ಇಂದು 3ನೇ ದಿವಸವಾದ ಕಾರಣ ಕೋರಾ ಹೋಬಳಿ ಸಿಬ್ಬಂದಿ ವರ್ಗದವರಿಂದ ಆಚರಣೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಚೇರಿಗೆ ಭೇಟಿಯನ್ನ ನೀಡಲು ಬಂದಂತಹ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಊಟದ ವ್ಯವಸ್ಥೆಯನ್ನ ಸಹ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರಾಜೇಶ್ವರಿ ಅವರು ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ದಸರಾ ಬಿಟ್ರೆ ತುಮಕೂರು ದಸರಾ ಚೆನ್ನಾಗಿರೋದು. ಕಳೆದ ಬಾರಿಯಾದ ನ್ಯೂನತೆಗಳೆಲ್ಲವನ್ನ ಸರಿಪಡಿಸಿಕೊಂಡು ಈ ವರ್ಷ ಅದ್ದೂರಿಯಾಗಿ ದಸರಾ ಆಚರಣೆಯನ್ನ ಮಾಡ್ತಿದ್ದೇವೆ. ವಿಶೇಷವಾಗಿ ನಮ್ಮ ತಾಲೂಕಿನ ಜನರು ಬಂದು ದಸರಾ ಹಬ್ಬವನ್ನ ಸವಿಯಿರಿ ಎಂದು ದಸರಾಗೆ ಬರುವಂತೆ ಆಹ್ವಾನವನ್ನ ನೀಡಿದ್ರು. ನಮ್ಮ ತಾಲೂಕು ಕಚೇರಿಯಲ್ಲಿ ಕೂಡ 11 ದಿನ ಕೂಡ ಪೂಜೆನ ಪ್ರತಿಯೊಂದು ದಿನ ನಾವು ಪೂಜೆನ ಹಮ್ಮಿಕೊಳ್ತಾ ಇದ್ದೀವಿ. ಪ್ರತಿಯೊಂದು ಒಂದೊಂದು ಹೋಬಳಿಯಿಂದ ಮತ್ತು ತಾಲೂಕು ಕಚೇರಿಗಳಿಂದ ಕೂಡ ನಾವಿಲ್ಲಿ ಹಸಿರು ತೋರಣಗಳಿಂದ, ಹೂಮಾಲೆಗಳಿಂದ ಹಾಗೂ ಪೂಜೆಯಿಂದ ಎಲ್ಲನೂ ತುಂಬ ವ್ಯವಸ್ಥಿತವಾಗಿ ಹಾಗೂ ತುಂಬ ಧಾರ್ಮಿಕವಾಗಿ ಕೂಡ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದನ್ನೆಲ್ಲ ನಾವು ಈ ತಾಲೂಕಿನ ನಮ್ಮ ತುಮಕೂರು ತಾಲೂಕಿನ ಗ್ರಾಮಾಂತರ ಜನತೆ ಕೂಡ ಈ ಕಾರ್ಯಕ್ರಮದಲ್ಲಿ ತಾವು ಪಾಲ್ಗೊಳ್ಳಿ ತಮಗೆ ಏನು ಸಹಕಾರ ಏನು ಬೇಕು ನಾವು ತಾಲೂಕು ಆಡಳಿತ ವತಿಯಿಂದ ನಾವೆಲ್ಲ ಹಮ್ಮಿಕೊಳ್ತಾ ಇದ್ದೇವೆ. ಮತ್ತು ನಾವು ಡೈರೆಕ್ಷನ್ಸ್ ಕೂಡ ಈವರೆಗೆ ಕೊಟ್ಟಿದ್ದೇವೆ ಆಯಾ ಹೋಬಳಿಯ. ಹೌದು, ಏಕೆಂದರೆ ಮೈಸೂರು ದಸರಾ ಬಂದು ತುಂಬ ವರ್ಷಗಳ ಅನಾಧಿಕಾರದಿಂದ ತುಮಕೂರು ದಸರಾದಲ್ಲಿ ಕೂಡ ಏನೇನು ಬೆಸ್ಟ್ ಪ್ರಾಕ್ಟೀಸಸ್ ಏನಿದೆ ಮೈಸೂರು ದಸರಾ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಾವು ಇಂದಿನ ವರ್ಷ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೇವೆ. ಆದ್ದರಿಂದ ನಾವು ಏನೇನು ಲಾಸ್ಟ್ ಇಯರು ಏನೇನು ಇನ್ನು ತಾಲೂಕು ಆಡಳಿತದ ವತಿಯಿಂದ ನಮಗೆ ಬೇಕಾದ ಎಲ್ಲಾ ಅನುಕೂಲಗಳನ್ನ ಮಾಡಿಕೊಡ್ತೇವೆ. ಈಗಾಗಲೇ ವಿದ್ಯುತ್ ಅಲಂಕಾರದಿಂದ ಜಿಲ್ಲೆ ಕಂಗೊಳಿಸ್ತಾ ಇದೆ. ಇದನ್ನ ನೋಡ್ತಾ ಇರುವ ಗೃಹ ಸಚಿವ ಪರಮೇಶ್ವರ್, ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ಹಾಗೂ ಅಧಿಕಾರಿಗಳಿಂದ ಹಿಡಿದು ಪ್ರತಿಯೊಬ್ಬರು ಸಹಕಾರ ನೀಡ್ತಾ ಇದ್ದು, ವಿಶೇಷವಾಗಿ ನನ್ನ ತಾಲೂಕಿನ ಪ್ರಜೆಗಳು ಉಪಯೋಗಿಸಿಕೊಳ್ಳಿ ಎಂದು ತಿಳಿಸಿದ್ರು. ಶ್ರೀನಿವಾಸ ಸೊಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.